ಬಹಳ ಉತ್ಸಾಹದಿಂದ ಸುಮಾರು 18,000 ಮಕ್ಕಳು ವೀಕ್ಷಣೆ ಜೊತೆಗೆ ಸ್ಟೇಡಿಯಂನ ಮಧ್ಯಭಾಗದಲ್ಲಿ ಮಕ್ಕಳ ಪೆರೇಡ್ ಇರ್ಬೋದು, ಪೊಲೀಸ್ ಇರ್ಬೋದು, ವಿವಿಧ ಇಲಾಖೆ ಇರ್ಬೋದು, ವಿಶೇಷವಾಗಿ ಶಿವಮೊಗ್ಗ ನಗರದ ಏನು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಕಾರ್ಮಿಕರು ಏನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಸ್ಕೌಟ್ಸ್ ಇರ್ಬೋದು, NCC ಇರ್ಬೋದು, ಪ್ರೈವೇಟ್ ಸ್ಕೂಲವ್ರು ಇರ್ಬೋದು, ಸರ್ಕಾರಿ ಶಾಲೆಗಳು, ಪೊಲೀಸ್ ಪಬ್ಲಿಕ್ ಶಾಲೆ ಇರ್ಬೋದು, ಎಲ್ಲರಿಗೂ ಕೂಡ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಭಾಳ ಅದ್ಭುತವಾಗಿ ಮಾಡಿದರು. ನನಗನ್ಸುತ್ತೆ ನಾನು ಈ 3 ವರ್ಷದೊಳಗೆ ಮತ್ತೆ ನಾನು ಸಚಿವನಾದ್ಮೇಲೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸು. ಯಾಕೆಂದರೆ ಒಂದು ಸ್ವತಂತ್ರ ಅಂತ ಹೇಳಿದರೆ ಅರ್ಥ ಇರಬೇಕು, ಸಂಭ್ರಮನೂ ಇರಬೇಕು, ಮಕ್ಕಳ ಮುಖದಲ್ಲಿ ಮಂದಹಾಸ ಇರಬೇಕು, ಖುಷಿ ಇರಬೇಕು. ಅದನ್ನು ಇವತ್ತು ಕಂಡಿದ್ದೀವಿ ಅಂತಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರ ತಂದೆ ತಾಯಿರ ಪೋಷಕರು ಎಲ್ಲರೂ ಕೂಡ ಸುಮಾರಷ್ಟು ಜನರು ಬಂದಿದ್ದರು. ಯಾರ್ಯಾರು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲಾಖೆಗೆ ವಿಶೇಷವಾಗಿ ನಮ್ಮ DC ಅವರ ನೇತೃತ್ವದಲ್ಲಿ ಯಾರ್ಯಾರು ಇದನ್ನು ಫುಲ್ ಕಂಡಕ್ಟ್ ಮಾಡಿದರು, ಭಾಳ ಅದ್ಭುತವಾಗಿ ಕರೆಕ್ಟಾಗಿ 9 ಗಂಟೆಗೆ ಒಂದೇ ಮಾತರಮಿಂದ ಶುರು ಮಾಡಿ ಫ್ಲ್ಯಾಗ್ ಹಾಸ್ಟಿಂಗ್ ಆಗಿ ಕರೆಕ್ಟಾಗಿ ಮುಗಿಸೋದಕ್ಕೆ ವಿತ್ ಫೋಟೋ ಸೆಷನ್ನು 1 ಗಂಟೆ 42 ನಿಮಿಷದಲ್ಲಿ ಮುಗಿಸಿದ್ದಾರೆ. ಅದಕ್ಕೆ ಭಾಳ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಪ್ಯಾಕ್ಟ್ ಆಗಿರಬೇಕು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ, ಮೊನ್ನೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಸಂತೋಷ ಇರಲಿ, ಮಕ್ಕಳನ್ನ ಹಿಂಸೆ ಮಾಡಬಾರ್ದು, ಅವ್ರು ಬಂದಾಗ ಖುಷಿಪಟ್ಟು ಮನೆಗೆ ಹೋಗಬೇಕು, ಮತ್ತೆ ನಾಳೆ ಇಲ್ಲ ನಾನು ಹೋಗ್ತೀನಿ ಈ ಕಾರ್ಯಕ್ರಮಕ್ಕೆ, ಆ ಮನೋಭಾವನೆ ಬರಬೇಕು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮಕ್ಕಳು ಬರಲ್ಲ, ಪೇರೆಂಟ್ಸ್ ಬರಲ್ಲ, ಗಂಡನು ಬರಲ್ಲ, ಆದರೆ ಅಲ್ಲಿ ಮೀನಿಂಗ್ಫುಲ್ಲಾಗಿ ಕೊಟ್ಟಾಗ ಅದಾಗ್ತದೆ. ಅದಿಲ್ಲಾಗಿದೆ. ಯಾಕೆಂದರೆ ಕನ್ನಡ ರಾಜ್ಯೋತ್ಸವ 2025 ಭಾಳ ಅದ್ಭುತವಾಗಿ ಒನ್ ಆಫ್ ದ ಬೆಸ್ಟ್ ನಾವು ಬೆಂಗಳೂರಲ್ಲಿ ಮಾಡಿದ್ವಿ. 2 ಪ್ರೋಗ್ರಾಮ್, ಬಟ್ ಒಂದೊಂದು ಪ್ರೋಗ್ರಾಮ್ 20 ನಿಮಿಷ. ಸೊ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಸಿದ್ದರಾಮಯ್ಯ ಸಾಹೇಬರು ನನಗೆ ಶುಭಾಶಯಗಳನ್ನು ಹೇಳಿದ್ರು. ನಾನು ಯಾವತ್ತೂ ಈ ಥರ ನೋಡಿರಲಿಲ್ಲ ಅನ್ನೋದು ಭಾಳ ಸಂತೋಷ ಆಯಿತು ಅಂತ. ಅದನ್ನು ನಾನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಭಾಳ ಸಂತೋಷದಿಂದ ಗಣರಾಜ್ಯೋತ್ಸವದಲ್ಲೂ ಚೆನ್ನಾಗಿ ಮಾಡಿದ್ರು, ಇಲ್ಲೂ ಅಷ್ಟೇ. ಮತ್ತು ನನಗೆ 3 ವರ್ಷ ಆದಮೇಲೆ ಮತ್ತೆ ನಮ್ಮ ಸೇವೆಯನ್ನು, ನಿಮ್ಮೆಲ್ಲರ ಸೇವೆಯನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಮತ್ತೆ ಕೊಟ್ಟಿದ್ದಾರೆ.